ಓಂ ಶಾಂತಿ. ಪ್ರತಿನಿತ್ಯ ನಮ್ಮೆಲ್ಲರ ಜೀವನದಲ್ಲಿ ಅನೇಕ ಪ್ರಕಾರದ ಸಮಸ್ಯೆಗಳಂತೂ ಬಂದೇ ಬರುತ್ತೆ. ಯಾಕೆಂದರೆ ನಾವು ನಿವಾಸ ಮಾಡುತ್ತಿರುವಂತಹ ಸಮಯನೇ ಆ ರೀತಿ ಇದೆ. ತಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಈಗ ಏನು ಸಮಯ ನಡೀತಿದೆ ಇದಕ್ಕೆ ಕಲಿಯುಗದ ಅಂತ್ಯದಲ್ಲೂ ಅಂತಿಮ ಸಮಯ ಅಂತ ಹೇಳ್ಬೋದು. ಅಂದ ಮೇಲೆ ಇವತ್ತಿನ ವಿಷಯ ಆಗಿದೆ, ಯಾವ ರೀತಿ ಬರುವಂತಹ ಪರಿಸ್ಥಿತಿಗಳನ್ನು ನಮ್ಮ ಲಾಭದ ಮುಖಾಂತರ ಮುಂದುವರಿಯುವ ರೀತಿ ಮಾಡ್ಕೋಬಾರ್ದು. ಅಂದರೆ ಪ್ರತಿದಿನ ಅನೇಕ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ, ಅದನ್ನು ಸಹ ನಮ್ಮ ಲಾಭದ ರೂಪದಲ್ಲಿ ಯಾವ ರೀತಿ ತಗೋಬೇಕು. ಒಂದು ಸಲ ಒಂದು ಕಂಪನಿಯಲ್ಲಿ ಒಬ್ಬ ವ್ಯಕ್ತಿಗೆ ಇನ್ನೊಬ್ಬ ವ್ಯಕ್ತಿಯ ಜೊತೆ ತುಂಬ ಈರ್ಷ್ಯೆ ಆಗುತ್ತೆ. ಆತ ಪ್ರತಿನಿತ್ಯ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ಗೆ ಕಳಿಸ್ತಾ ಇರ್ತಾರೆ. ಇವತ್ತು ನೀನು ಇಲ್ಲಿ ಮಾಡು, ಇಲ್ಲಿ ಮಾಡು, ಇಲ್ಲಿ ಮಾಡು. ಒಬ್ಬ ವ್ಯಕ್ತಿ ಒಂದು ಹೊಸ ಮಾರ್ಗದಲ್ಲಿ ಹೋದಾಗ, ಹೊಸ ಸ್ಥಾನದಲ್ಲಿ, ಹೊಸ ಡಿಪಾರ್ಟ್ಮೆಂಟಲ್ಲಿ ಹೋದಾಗ ಆತನಿಗೆ ಅರ್ಥ ಮಾಡ್ಕೊಳಕ್ಕೆ ಸಮಯ ಹಿಡಿಸುತ್ತೆ. ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಎಕ್ಸೆಪ್ಟ್ ಮಾಡಿ ಮತ್ತೆ ಅದಕ್ಕೆ ಕಲಿತು ಮತ್ತೆ ಮಾಡಬೇಕಾಗತ್ತೆ ಅಲ್ವಾ. ಆವಾಗ ಆತ ಏನು ಅನ್ಕೊಂಡ, ಸರಿ ನಾನು ಈ ಪರಿಸ್ಥಿತಿಯನ್ನ ಯಾಕೆ ಒಂದು ಲಾಭದ ಮುಖಾಂತರ ತಗೋಬಾರ್ದು. ಮ್ಯಾನೇಜರ್ ಯಾವ ರೀತಿ ಪ್ರತಿ ಡಿಪಾರ್ಟ್ಮೆಂಟಲ್ಲೂ ಸ್ವಲ್ಪ ಸ್ವಲ್ಪ ದಿನಕ್ಕೋಸ್ಕರ ಆತನ ಮೂವ್ ಮಾಡಿಸ್ತಾ ಇದ್ರು, ಆತ ಫ್ಯಾಕ್ಟ್ರಿಯಲ್ಲಿ ಪ್ರತಿ ಡಿಪಾರ್ಟ್ಮೆಂಟಿನ ಎಲ್ಲ ವಿಧಿವಿಧಾನಗಳನ್ನ ಆತ ಅರ್ಥ ಮಾಡಿಕೊಂಡು ಮಾಡೋದಕ್ಕೆ ಆರಂಭ ಮಾಡ್ತಾನೆ. ಆವಾಗ ಆತನ ತುಂಬಾ ಸುಲಭ ಆಗೋಯ್ತು. ಅಂತಹ ಒಂದು ಸಮಯ ಬಂತು, ಆತನ ಜೀವನದಲ್ಲಿ ಒಂದು ದೊಡ್ಡ ಲಾಟ್ರಿ ಹೊಡೀತು. ಆತ ಎಲ್ಲಾ ಪ್ರಕಾರದ ಕೆಲಸ ಕಲ್ತಿರುವ ಕಾರಣ ಆತನೇ ಇನ್ನೊಂದು ಕಂಪನಿಯನ್ನ ಓಪನ್ ಮಾಡಿ ಮಾಲೀಕನಾಗ್ಬಿಡ್ತಾನೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ಕೇಳಕ್ಕೆ ತುಂಬಾ ಸುಲಭ ಅನ್ಸುತ್ತೆ. ಅದೇ ರೀತಿ ನಮ್ಮ ಮನೆಗಳಲ್ಲೂ ಪ್ರತಿನಿತ್ಯ ಅನೇಕ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ. ಪ್ರಾಬ್ಲಮ್ ಅಂತ ಯಾವಾಗ ಅನ್ಸತ್ತೆ, ಯಾವಾಗ ನಮ್ಮ ಅನುಗುಣವಾಗಿ ನಮ್ಮ ಇಷ್ಟದ ಅನುಸಾರ ನಮಗೆ ಸುಲಭದ ರೂಪದಲ್ಲಿ ಯಾವುದು ಇರೋದಿಲ್ಲ, ಕಷ್ಟ ಅನ್ಸತ್ತೆ, ನಮ್ಗೆ ಅರ್ಥ ಆಗಲ್ಲ, ಮಾಡಕ್ ಬರೋದಿಲ್ಲ, ಅದರ ಸ್ಪಷ್ಟೀಕರಣ ಇರಲ್ಲ, ಅದಕ್ಕೆ ನಾವು ಪ್ರಾಬ್ಲಮ್ ಅಂತ ಅನ್ಕೊಂತೀವಿ ಅಥವಾ ಎದುರಿಸುವಂತ ಶಕ್ತಿ ಇರಲ್ಲ. ಪ್ರತಿಯೊಂದು ಪ್ರಾಬ್ಲಮ್ ಅಲ್ಲೂ ಒಂದೊಂದು ಲಾಭ ಇದ್ದೇ ಇರುತ್ತೆ, ಇಲ್ಲದೇ ಇರುವಂತಹ ಮಾರ್ಗ ಇಲ್ಲವೇ ಇಲ್ಲ. ಆದ್ರೆ ಅದನ್ನ ನಮ್ಮದಾಗಿ ಮಾಡ್ಕೊಳೋದೇ ನಮ್ಮ ಜೀವನದ ಉದ್ದೇಶ ಆಗಿರಬೇಕು. ಅಂದರೆ ಪ್ರಾಬ್ಲಮ್ ಅಂತ ಅನ್ಕೊಂಡಾಗ ಅದು ಭಾರ ಅನ್ಸುತ್ತೆ. ಆ ಪ್ರಾಬ್ಲಮ್ ಅನ್ನ ಯಾವ ರೀತಿ ನನ್ನ ಅನುಗುಣವಾಗಿ ಅದನ್ನ ತಗೊಂಡ್ಬಂದು ಸಫಲತೆಯನ್ನ ಮಾಡ್ಕೋಬಾರ್ದು ಅನ್ನುವ ಒಂದೇ ಒಂದು ವಿಚಾರ ಎಲ್ಲ ಮಾರ್ಗಗಳನ್ನು ಸಫಲ ಮಾಡ್ಬಿಡುತ್ತೆ. ತಿಳ್ಕೊಳ್ಳಿ, ನಿಮ್ಮ ಮನೆಯಲ್ಲಿ ನಿಮಗೆ ಸ್ಥೂಲ ರೂಪದಲ್ಲಿ ಬಹಳ ಕೆಲಸ ಮಾಡುವಂತಹ ಪರಿಸ್ಥಿತಿ ಇರ್ಬೋದು. ಅದನ್ನ ನೀವು ಈ ರೀತಿ ಅನ್ಕೋಬೋದಲ್ಲ, ಪ್ರತಿ ಕಾರ್ಯವನ್ನ ನಾನು ಕಲಿಯೋದಿಕ್ಕೆ, ಅದರಲ್ಲಿ ಮಾಸ್ಟರಿಯನ್ನ ತರೋದಿಕ್ಕೆ, ಅದರ ಒಂದು ಅನುಭವದಲ್ಲಿ ನನ್ನನ್ನು ನಾನು ಮುಂದುವರಿಸ್ಕೊಳೋದಿಕ್ಕೆ ಇದೊಂದು ಸಮಯ ಅಂತ ನೀವು ತಿಳ್ಕೊಳ್ಳಿ. ನನ್ನ ಅನುಭವ ಹೇಳುತ್ತೆ, ಯಾವಾಗ ಯಾವ ಪ್ರಾಬ್ಲಮನ್ನು ನೀವು ಎಕ್ಸೆಪ್ಟ್ ಮಾಡಿಬಿಡ್ತೀರಾ ಅದು ಸುಲಭ ಆಗ್ಬಿಡುತ್ತೆ. ಎರಡನೇದು, ಪ್ರಾಬ್ಲಮ್ಸ್ ಅನ್ನ ನಮ್ಮ ಲಾಭದ ಮುಖಾಂತರ ನಮ್ಮ ಜೀವನದಲ್ಲಿ ಮುಂದುವರಿಯೋದಕ್ಕೆ ಒಂದು ವಿಧಾನ, ಅಥವಾ ಇದರಿಂದ ನಾನು ಯಾವ ರೀತಿ ಮುಂದುವರಿಯಬಹುದು, ಇದರಿಂದ ನಾನು ಯಾವ ರೀತಿ ಲಾಭ ಪಡೀಬಹುದು ಅನ್ನೋ ವಿಚಾರದ ದೃಷ್ಟಿಯಲ್ಲಿ ನಾವು ನೋಡಿದಾಗ ಅದು ನಮ್ಮ ಪ್ರಾಬ್ಲಮ್ ಅನ್ಸೋದೇ ಇಲ್ಲ. ನೀವು ಅಂಗಡಿಗೆ ಹೋಗಿದ್ದೀರಾ, ಯಾರೋ ಒಬ್ರು ನಿಮ್ಗೆ ಹೇಳ್ತಾರೆ ಆಲೂಗಡ್ಡೆ ಟೊಮೆಟೊ ತಗೊಂಬನ್ನಿ ಅಂತ. ನೀವು ಟೊಮೆಟೊ ಅಂಗಡಿಗೆ ಹೋದಾಗ ಟೊಮೆಟೊ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ತಗೊಂಡ್ಬಿಡ್ತೀರಾ. ಇನ್ ಸ್ವಲ್ಪ ಮುಂದೆ ಹೋದಾಗ ಆಲೂಗಡ್ಡೆ ಚೆನ್ನಾಗಿ ತಗೊಳತ್ತೆ, ಅದನ್ನ ತಗೊಂಡ್ಬಿಡ್ತೀರಾ. ಟೊಮೆಟೊ ಮೇಲೇನೆ ಆಲೂಗಡ್ಡೆ ಹಾಕೊಂಬಂತ್ರಿ ಅಂತ ಇಟ್ಕೊಳ್ಳಿ, ಮನೇಲಿ ಅಮ್ಮ ಬೈತಾರೆ, ಏನು ಇದು ಟೊಮೆಟೊ ಕೆಳಗಡೆ ಹಾಕಿದೀಯಾ, ಆಲೂಗಡ್ಡೆ ಮೇಲೆ ಹಾಕೊಂಡಿದ್ಯಾ, ಬುದ್ಧಿ ಇದೆಯಾ ಅಂತ. ನೀವು ಈ ರೀತಿ ಅನ್ಕೋಬೇಡಿ, ಅಮ್ಮ ಬೈತಾರೆ. ಇದೊಂದು ಅನುಭವದ ಮಾರ್ಗ ಅಂತ ತಿಳ್ಕೊಳ್ಳಿ. ನೆಕ್ಸ್ಟ್ ಟೈಮ್ ನಿಮ್ ಕಳಿಸ್ದಾಗ ಮತ್ತೆ ನೀವು ಆ ರೀತಿ ಮಾಡೋದೇ ಇಲ್ಲ ಅಲ್ವಾ. ನಿಮ್ಮ ಸುತ್ತಮುತ್ತ ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಸದಾ ನಿಮ್ಮಲ್ಲಿರುವಂತ ಬಲಹೀನತೆಗಳನ್ನ ನೋಡ್ತಾ, ಅಥವಾ ನೀವು ಚಿಕ್ಕ ಪೊಸಿಷನ್ ನಲ್ಲಿ ಇದ್ದೀರಾ, ಅವರು ತುಂಬಾ ದೊಡ್ಡ ಪೊಸಿಷನ್ ನಲ್ಲಿ ಇದ್ದಾರೆ ಅಂತ ಹೇಳಿಕೆಯಿಂದ ನಿಮ್ಮನ್ನ ನೋಡ್ತಿರ್ಬೋದು, ಹೀನ ಮಾರ್ಗದಲ್ಲಿ ನೋಡ್ತಿರ್ಬೋದು. ಆದರೆ ಅವರಿಗೆ ಸದಾ ಧನ್ಯವಾದ ಹೇಳಿ, ನೀವು ನಮ್ಮನ್ನ ದೊಡ್ಡವರಾಗಿ ಮಾಡೋದಿಕ್ಕೆ ಸಂಕಲ್ಪ ಕೊಟ್ರಿ, ನೀವು ಅದನ್ನೇ ಒಂದು ಆಪರ್ಚುನಿಟಿಯಾಗಿ ತಗೊಂಡು ಇನ್ನೂ ಮುಂದೆ ಹೋಗೋದಿಕ್ಕೆ ಏನಾದ್ರೂ ಒಂದು ಮಾರ್ಗವನ್ನ ಮಾಡ್ಕೋಬೋದಲ್ವಾ.
ಅಂದ್ರೆ ಪ್ರತಿ ಪರಿಸ್ಥಿತಿನೂ ನಮ್ಗೆ ಹೇಳ್ಕೊಡತ್ತೆ ನಾವ್ ಹೆಂಗೆ ಇರ್ಬೇಕು, ಹೆಂಗ್ ಮಾಡಬೇಕು, ಹೆಂಗ್ ಹೋಗ್ಬೇಕು. ಪರಿಸ್ಥಿತಿಗೆ ನಮ್ಮ ಜೀವನದ ಅನುಭವ. ಒಂದು ಸಲ ಒಬ್ಬ ವ್ಯಕ್ತಿ ತುಂಬಾ ಬಡವನಾಗಿದ್ದ. ಏನ್ ಮಾಡ್ಬೇಕು, ಎಲ್ಲಿಗೆ ಹೋಗ್ಬೇಕು ಅಂತ ಅರ್ಥ ಆಗ್ತಿರ್ಲಿಲ್ಲ. ಜೀವನದಲ್ಲಿ ತುಂಬಾ ಉನ್ನತವಾದ ಶಿಖರವನ್ನ ಸೇರ್ಬೇಕು ಅಂತ ಸಂಕಲ್ಪವನ್ನ ಇಟ್ಕೊಂಡು ಮುಂದೆ ಹೋಗ್ತಾ ಇದ್ದ. ಬೆಳಗ್ಗೆ ಮನೆಯಲ್ಲೂ ನಾಷ್ಟನೂ ಮಾಡಿರ್ಲಿಲ್ಲ. 2 ರೂಪಾಯಿ ಕೊತ್ತಿಮೀರಿ ತಕೊಂಡು ಹೋಗ್ತಾ ಇದ್ದಾಗ ಯಾರೋ ಒಬ್ರು ಮಾತೆ ಕರೆದು ಕೇಳ್ತಾರೆ, ಈ ಎಷ್ಟಪ್ಪ ಕೊತ್ತಿಮೀರಿ ನನಗೆ ಕೊಡು, ನಾನು 4 ರೂಪಾಯಿ ಕೊಡ್ತೀನಿ. ಪರಿಸ್ಥಿತಿಗಳಲ್ಲಿ ಆತ ಹೋಗ್ತಿದ್ದ. ಆತನಿಗೆ ಅನಿಸ್ತು 2 ರೂಪಾಯಿ ನಾನು ತಗೊಂಡೆ, ಇನ್ನು 2 ರೂಪಾಯಿ ನನಗೆ ಸಿಕ್ತಲ್ಲ. ಆತ 4 ರೂಪಾಯಿಗೆ ಮಾರಿ ಅದೇ 4 ರೂಪಾಯಿಗೆ ಇನ್ನೊಂದ್ಸಲ ಕೊತ್ತಿಮೀರಿ ತಂದು ಇನ್ನೊಂದು ಜಾಗದಲ್ಲಿ ಇಟ್ಕೊಂಡು ಕುತ್ಕೊಂಡ. ಅದು 8 ರೂಪಾಯಿ ಆಯ್ತು. ಈ ರೀತಿ ಮಾಡ್ತಾ ಮಾಡ್ತಾ ಅಂತಹ ಸಮಯ ಬಂತು, ಆತ ಆ ಏರಿಯಾಗೆ ತರಕಾರಿಗೆ ಫಸ್ಟ್ ನಂಬರಲ್ಲಿ ಬಂದ್ಬಿಟ್ಟ. ಅಂದ್ರೆ ದೊಡ್ಡ ದೊಡ್ಡ ಅಂಗಡಿಗಳನ್ನ ಮ್ಯಾನೇಜ್ ಮಾಡುವಂತಹ ತಾಕತ್ತು, ಶಕ್ತಿ ಆತನಿಗೆ ಬಂತು. ನಾವು ಯಾವುದರಲ್ಲಿ ಕುಂದು ಕೊರತೆಯಲ್ಲಿ ಇರ್ತೀವಿ, ನಮಗೆ ಅರ್ಥ ಆಗೋದಿಲ್ವೋ ಅದೇ ಪರಿಸ್ಥಿತಿ ಇನ್ನೇನು ಅಲ್ಲ, ನಮ್ಮ ಬಲಹೀನತೆ. ಆ ಒಂದು ಬಲಹೀನತೆಯನ್ನ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಅದು ನಮ್ಗೊಂದು ಲಕ್ ಆಗ್ಬಿಡುತ್ತೆ, ಅಪರ್ಚುನಿಟಿ ಆಗ್ಬಿಡುತ್ತೆ. ನೀವು ಆಫೀಸಲ್ಲಿ ಇದ್ದೀರಾ, ತುಂಬಾ ಒಳ್ಳೆ ಕೆಪಾಸಿಟಿ ನಿಮ್ಮಲ್ಲಿದೆ, ನಿಮಗಿಂತಲೂ ದೊಡ್ಡ ಪೋಸ್ಟಲ್ಲಿ ಇರೋರು ಇರ್ತಾರೆ. ಅವರಲ್ಲಿ ಏನು ಅಂತಹ ವಿಶೇಷತೆಗಳಿರಲ್ಲ. ಯಾವುದೋ ಒಂದು ಕಾರಣದಿಂದ ಅವರು ದೊಡ್ಡ ಪೊಸಿಷನ್ ಅಲ್ಲಿ ಬಂದಿರ್ಬೋದು. ನಿಮ್ಮಲ್ಲಿ ತುಂಬಾ ಕ್ವಾಲಿಟಿ ಇದೆ, ಆದ್ರೆ ನಿಮಗೆ ಆ ಪೋಸ್ಟ್ ಪೊಸಿಷನ್ ಇಲ್ಲದೆ ಇರ್ಬೋದು. ನೀವು ಅವರ ಕೆಳಗಡೆ ಕೆಲಸ ಮಾಡ್ತಿರ್ಬೋದು. ಆದ್ರೆ ನಿಮ್ಮ ಕ್ವಾಲಿಟಿ, ನಿಮ್ಮ ಮಾಡುವಂತ ವಿಧಾನವನ್ನ ವ್ಯಕ್ತಪಡಿಸ್ತಾ ಸಮಯ ಬರುತ್ತೆ, ನೀವು ಅವ್ರಿಗಿಂತಲೂ ಮುಂದೆ ಹೋಗ್ತೀರಾ, ನೀವು ಆ ಸ್ಥಾನವನ್ನ ಸೇರ್ತೀರಿ. ಅರೆ ನನಗೆ ಆ ಸ್ಥಾನ ಇಲ್ಲ ಅನ್ಕೋಬೇಡಿ, ನನಗೆ ಮಾಡುವಂತಹ ಫೀಲ್ಡ್ ಸಿಕ್ತಲ್ಲ. ನೀವು ಮಾಡ್ತಾ ಮಾಡ್ತಾ ಮಾಸ್ಟ್ರಿ ಆದಾಗ ಎಲ್ಲರೂ ಒಪ್ಕೊಂತಾರಲ್ಲ, ಒಪ್ಕೊಳೋದಕ್ಕೆ ಸಾಧ್ಯನೇ ಇಲ್ಲ. ಮಾಡುವಂಥ ಸ್ಥಾನ ಸಿಕ್ತಲ್ಲ, ಅದೇ ದೊಡ್ಡ ವಿಷಯ. ಈ ರೀತಿ ಪ್ರತಿಯೊಂದು ಪರಿಸ್ಥಿತಿಯನ್ನು, ಅಂದರೆ ನಿಮ್ಮ ಮನೆಯಲ್ಲೇ ಇರ್ಬೋದು, ನೀವು 4 ಜನ ಇದ್ದೀರಾ, ಯಾರಲ್ಲಾದ್ರೂ ಸೈಲೆನ್ಸ್ ಅಲ್ಲಿ ಇರುವಂತಹ ಸ್ವಭಾವ ಇರುತ್ತೆ, ಇನ್ನೊಬ್ಬರು ತುಂಬಾ ಮಾತಾಡ್ತಿರ್ತಾರೆ. ನೀವು ಸೈಲೆನ್ಸ್ ಅಲ್ಲಿ ಇದ್ದಾಗ ಅವ್ರು ಯಾವಾಗೂ ನಗಿಸ್ತಿರ್ತಾರೆ, ಮಾತಾಡೋದೇ ಇಲ್ವಲ್ಲ, ಮೂಗ ನೀನು ಮಾತಾಡಲ್ವಲ್ಲ. ಆದರೆ ಒಂದು ದಿನ ಅವ್ರಿಗೆ ಅರ್ಥ ಆಗತ್ತೆ, ಈತನ ನಿಶಬ್ದತೆ ಅನೇಕ ಪ್ರಾಬ್ಲಮ್ಸ್ ಅನ್ನ ಕಡಿಮೆ ಮಾಡುತ್ತೆ. ಅಂದರೆ ನಾವು ಎಷ್ಟು ನಿಶಬ್ದವಾಗಿರ್ತೀವಿ, ಮನಸ್ಸನ್ನ ನಾವು ಅಷ್ಟು ಶಾಂತವಾಗಿ ಇಟ್ಕೊಂಡಿರ್ತೀವಿ, ಬುದ್ಧಿ ಅಷ್ಟೇ ತೀಕ್ಷ್ಣವಾಗಿರುತ್ತೆ. ಕೆಲವು ಬಾಹ್ಯದಲ್ಲಿ ತುಂಬಾ ಮಾತಾಡ್ತಾರೆ, ಅವರ ಬುದ್ಧಿ ಅಷ್ಟು ಓಡೋದಿಲ್ಲ. ಯಾರು ಹೊರಗಡೆಯಿಂದ ಕಡಿಮೆ ಮಾತಾಡ್ತಾರೆ, ಅವರ ಒಳಗಡೆ ಶಕ್ತಿ ಜಾಸ್ತಿ ಇರುತ್ತೆ, ಅವ್ರಿಗೆ ಅರ್ಥ ಆಗತ್ತೆ ಅಲ್ವಾ. ಅಂದ್ರೆ ಯಾವುದೇ ಪ್ರಾಬ್ಲಮ್ ಅಲ್ಲ, ಪ್ರತಿ ಪ್ರಾಬ್ಲಮ್ ಅನ್ನ ನಮ್ಮ ಕಡೆಗೆ, ನಮ್ಮ ವಿಧಾನದಲ್ಲಿ ನಾವು ಅದನ್ನ ನಮ್ಮದಾಗಿ ಮಾಡ್ಕೋಬಹುದು. ನಮ್ಮ ಮನೆ ಮುಂದೆ ಒಬ್ಬ ಚಿಕ್ಕ ಹುಡುಗ ಒಬ್ಬ ಮೇಸ್ತ್ರಿ ಹತ್ರ ಕೆಲಸ ಮಾಡ್ತಿದ್ದ. ಕೆಲಸ ಮಾಡ್ತಾ ಮಾಡ್ತಾ ಮೇಸ್ತ್ರಿ ಎಷ್ಟು ಕೆಲಸ ಕೊಡೋನಂದ್ರೆ ಆತ ಸುಸ್ತಾಗ್ಬಿಡೋನು. ಒಂದಿನ ಆತನೇ ಆ ಮೇಸ್ತ್ರಿಗಿಂತ ದೊಡ್ಡ ಮೇಸ್ತ್ರಿ ಆಗ್ಬಿಟ್ಟ. ಅಂದರೆ ಜ್ಞಾನದ ಸ್ಪಷ್ಟೀಕರಣ ಅವಶ್ಯಕತೆ ಅಷ್ಟೆ. ಪ್ರತಿ ಪ್ರಾಬ್ಲಮ್ ಅನ್ನು ಒಂದು ಲಾಭ ಇರುತ್ತೆ. ನಾವು ಅದನ್ನ ಪ್ರಾಬ್ಲಮ್ ಅನ್ಕೊಂಡಾಗ ಭಾರ ಆಗತ್ತೆ. ಅದರಲ್ಲಿ ಲಾಭವನ್ನ ಹುಡುಕ್ಬೇಕು. ಲಾಭವನ್ನ ಹುಡುಕೋದಕ್ಕೂ ಸಮಯ ಇಡ್ಸತ್ತೆ. ಅದು 1 ಸೆಕೆಂಡಿನ ಸಂಕಲ್ಪ ಅಷ್ಟೇ. ಆ ಸಂಕಲ್ಪ ನಮ್ಮ ಬುದ್ಧಿಗೆ ಟಚ್ ಆದಾಗ ನಾವು ಅದರಿಂದ ಲಾಭವನ್ನ ಪಡಿತಾ ಹೋಗ್ಬೋದು. ಅಂದ್ರೆ ಹೇಳುವ ವಿಧಾನ, ಪರಿಸ್ಥಿತಿಯಲ್ಲೇ ನಮ್ಮ ಸೊಲ್ಯೂಷನ್ ಇರುತ್ತೆ, ಪರಿಸ್ಥಿತಿಯಲ್ಲೇ ನಮಗೆ ಲಾಭ ಇರುತ್ತೆ, ಪರಿಸ್ಥಿತಿಯಲ್ಲೇ ಎಲ್ಲನೂ ಇದೆ. ಅದಕ್ಕೆ ಪರಿಸ್ಥಿತಿ ಅಂತ ಹೇಳ್ಕೋಬೇಡಿ. ನೀವೊಂದು ದೊಡ್ಡ ಮಾರ್ಕೆಟ್ಗೆ ಹೋಗ್ತೀರಾ, ಅಲ್ಲಿ ತುಂಬಾ ಶಬ್ದ ಇರುತ್ತೆ, ಅನೇಕ ಪ್ರಕಾರದ ಜನ ಇರ್ತಾರೆ, ಓಡಾಡ್ತಿರ್ತಾರೆ. ಆದ್ರೆ ಅದನ್ನ ನನ್ನದಾಗಿ ಹೆಂಗ್ ಮಾಡ್ಕೋಬೇಕು, ಅದ್ರಲ್ಲಿ ಲಾಭ ಏನ್ ತಗೋಬೇಕು? ಅನೇಕ ಜನ ಇದ್ದಾಗ ಅನೇಕ ಜನಗಳ ವಿಧಾನವನ್ನ ನೋಡ್ಬೋದು, ಅವರಿಂದ ಕಲಿಬಹುದು. ಶಬ್ದದ ಪ್ರಪಂಚದಲ್ಲಿ ಇದ್ರೂ ಸಹ ಶಬ್ದದಿಂದ ಅತೀತ ಮನಸ್ಸನ್ನ ಯಾವ ರೀತಿ ಇಟ್ಕೋಬೇಕು ಅನ್ನುವ ಪ್ರಯೋಗವನ್ನ ಮಾಡ್ಬೋದು. ಅನೇಕರಿಂದ ಅನೇಕವನ್ನ ಕಲಿತಾಗ ಅನೇಕ ಪರಿಸ್ಥಿತಿಗಳಲ್ಲಿ ಯಾವುದೋ ಒಂದು ಮಾರ್ಗ ನನಗೆ ಸಹಯೋಗವನ್ನ ನೀಡತ್ತಲ್ಲ. ಕೆಲವೊಂದ್ಸಲ ನೀವು ಎಷ್ಟೇ ಮಾಡಿದ್ರೂ ಸಹ ನಿಮ್ಗೇನು ಲಾಭ ಸಿಗಲ್ಲ. ಎಷ್ಟೇ ಮಾಡ್ತಿದ್ರು ಸಹ ಎದುರಿನವರು ನಿಮ್ಮ ಮಹಿಮೆಯನ್ನ ಮಾಡೋದಿಲ್ಲ. ಈ ರೀತಿ ಅನಿಸ್ತಾ ಇರುತ್ತೆ. ಆದರೆ ನೀವು ಮಾಡ್ತಾ ಮಾಡ್ತಾ ನಿಮ್ಮಲ್ಲಿ ಮಾಸ್ಟ್ರಿ ಬಂದಾಗ
ಮಾಡ್ತಾ ಮಾಡ್ತಾ ಅಂತಹ ಸಮಯ ಬರುತ್ತೆ, ಸಮಯನೇ ನಿಮ್ಮನ್ನ ಮುಂದೆ ಕರ್ಕೊಂಡೋಗುತ್ತೆ. ಬರಲ್ಲ ಬರಲ್ಲ ಅಂತ ಹೇಳಿದಾಗ ಅಥವಾ ಆಗಲ್ಲ ಆಗಲ್ಲ ಅಂದಾಗ ಇನ್ನು ನಾವು ಭಾರ ಆಗ್ತೀವಿ, ನಮಗೆ ಇನ್ನೂ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ. ಒಂದು ನಮ್ಮ ಜೀವನದ ಅನುಭವ ಏನಂದರೆ, ಪ್ರತಿ ಪ್ರಾಬ್ಲಮ್ ಅಲ್ಲಿ ನಾವು ಹೋದಾಗ ನಮ್ಮಲ್ಲಿ ಸಹನೆ ಬೆಳೆಯುತ್ತೆ. ಎಷ್ಟು ಸಹನೆ ಬೆಳೆಯುತ್ತೋ ನಾವು ಅಷ್ಟು ದೊಡ್ಡವರಾಗ್ತೀವಿ. ಪ್ರತಿ ಪ್ರಾಬ್ಲಮ್ ಅನ್ನ ಎದುರಿಸುವಂತ ವಿಧಾನ ನಮ್ಮಲ್ಲಿ ಬರುತ್ತೆ. ನೀವು ದೊಡ್ಡವರಾಗಿ ಅಥವಾ ಇನ್ನೂ ಮುಂದೆ ಹೋದಾಗ ಇನ್ನೂ ವೆರೈಟಿ ಪ್ರಾಬ್ಲಮ್ಸ್ ಬರ್ಬೋದು. ಅದರಲ್ಲಿ ನನ್ನನ್ನು ನಾನು ಯಾವ ರೀತಿ ಮಡಚ್ಕೊಂಡು ಹೋಗ್ಬೋದು, ನನ್ನಲ್ಲಿ ನಾನು ಲಾಭ ಹೆಂಗ್ ಪಡೆಯಬಹುದು ಅನ್ನೋ ವಿಧಾನ ನಮ್ಮಲ್ಲಿ ಬರುತ್ತೆ. ತಿಳ್ಕೊಳ್ಳಿ, ನಿಮ್ಮ ಸುತ್ತಮುತ್ತಲು ಇರುವ ವ್ಯಕ್ತಿಗಳು ನಿಮ್ಮ ಹತ್ರ ಜಾಸ್ತಿ ಮಾತಾಡಲ್ಲ, ಅವರವರ ಕೆಲಸದಲ್ಲಿ ಅವ್ರು ಇದ್ದಾರೆ ಅಂದ್ರೆ ಒಳ್ಳೇದೇ ಅಲ್ವಾ? ನೀವು ನಿಮ್ಮ ಕೆಲಸದಲ್ಲಿ ಬ್ಯುಸಿ ಆಗ್ಬೋದು. ಅಥವಾ ನಿಮ್ಮ ಸುತ್ತಮುತ್ತಲು ಇರೋರು ನಿಮ್ಮ ಕುಂದುಕೊರತೆಗಳನ್ನ ನೋಡಿ ನಿಮ್ಮನ್ನ ತಗಳುತ್ತಿದ್ದಾರೆ ಅಂತ ಇಟ್ಕೊಳ್ಳಿ, ಅದು ಒಳ್ಳೆಯದೇ. ಯಾಕೆಂದರೆ ನಮ್ಮಲ್ಲಿರುವ ಕೊರತೆ ನಮ್ಗೆ ಗೊತ್ತಾಗ್ತಿಲ್ಲ, ಬೇರೆಯವರು ತೋರಿಸ್ತಿದ್ದಾರೆ ಅಂದ್ರೆ ನಾವು ಅದನ್ನ ಸರಿ ಮಾಡ್ಕೊಳೋದಕ್ಕೆ ಒಳ್ಳೆ ಲಾಭ ಅಲ್ವಾ? ತಿಳ್ಕೊಳ್ಳಿ, ನಿಮ್ಮ ಮಿತ್ರರೇ ನಿಮ್ಮನ್ನ ಹೀನ ಭಾವನೆಯಿಂದ ನೋಡ್ತಿದ್ದಾರೆ ಅಂದ್ರೆ ಒಳ್ಳೇದಾಯ್ತು, ನಾವು ಅವರಿಗೆ ಥ್ಯಾಂಕ್ಸ್ ಹೇಳೋಣ. ಯಾಕೆಂದರೆ ಅವರ ಹೀನ ಭಾವನತೆಯಿಂದ ನಾನೇನಾದ್ರೂ ಮಾಡಬೇಕು ಅನ್ನೋ ಸಂಕಲ್ಪ ನನ್ನಲ್ಲಿ ಬರುತ್ತಲ್ಲ. ತಿಳ್ಕೊಳ್ಳಿ, ನಿಮ್ಮ ಮನೆಯಲ್ಲಿರೋರು ನಿಮ್ಮನ್ನು ಬೈತಿರ್ತಾರೆ, ನೀನ್ ಹಿಂಗಿಲ್ಲ ಹಂಗಿಲ್ಲ, ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ. ಒಳ್ಳೇದಾಯ್ತು, ಅವರು ನಮಗ್ ತೋರಿಸ್ತಿದ್ದಾರೆ ನಮ್ಮನ್ನ ಪರ್ಫೆಕ್ಟ್ ಆಗಿ ಹಿಂಗ್ ಮಾಡ್ಕೋಬೇಕು. ಅಂದರೆ ನೀವೊಂದು ಕಾಲೇಜ್ ಸ್ಟೂಡೆಂಟೇ ಆಗಿರಬಹುದು, ನಿಮ್ಮ ಫ್ರೆಂಡ್ಸು ನಿಮ್ಗೆ ಸಮಯ ಕೊಡೋದಿಲ್ಲ, ನೀವು ಸಮಯ ಕೊಡೋದಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ ಅಂತ ಇಟ್ಕೊಳ್ಳಿ. ಒಳ್ಳೇದಾಯ್ತು, ಅವರಲ್ಲಿರುವ ಬಲಹೀನತೆಗಳನ್ನ ನೋಡುವ ಸಮಯ ಇರಲ್ಲ, ಅಥವಾ ಅವರಿಂದ ನಾನು ಸುರಕ್ಷಿತನಾಗಿದ್ದೀನಿ. ಇಲ್ಲ, ನೀವು ಏಕಾಂತದಲ್ಲಿ ಜಾಸ್ತಿ ಇರ್ತೀರಾ, ಬೇರೆಯವ್ರು ನಿಮ್ಗಂತಾರೆ ನೀವು ನಮಗೆ ನಮ್ಮ ಜೊತೆಯಲ್ಲಿ ಎಲ್ಲ ಕಡೆ ಮಿಲನ ಮಾಡೋದಿಲ್ಲ ಅಂತ. ಆದ್ರೆ ನೀವು ಅದನ್ನ ಪ್ರಾಬ್ಲಮ್ ಅಂತ ತಿಳ್ಕೊಬೇಡಿ. ನೀವು ನಿಮ್ಮ ಲಕ್ಷ್ಯವನ್ನ ಸೇರೋದಿಕ್ಕೆ ನಿಮಗೆ ನೀವು ಗಮನ ಕೊಡ್ತಿದ್ದೀರಿ ಅಂತ ತಿಳ್ಕೊಳ್ಳಿ. ಅಂದ್ರೆ ಪ್ರತಿ ಸಿಚುವೇಶನ್ ಅನ್ನ ಸಕಾರಾತ್ಮಕವಾಗಿ ನಾವು ತಗೋಬೇಕು. ನಮಗೆ ಅದರಿಂದ ಏನು ಲಾಭ ಸಿಗತ್ತೆ ಅಂತ. ಅಂದ್ರೆ ಅದರ ಅರ್ಥ ಆ ರೀತಿ ಅಲ್ಲ, ಬೇರೆಯವರಿಗೆ ತೊಂದರೆ ಆದ್ರೂ ಪರವಾಗಿಲ್ಲ, ನಾನು ಮಾತ್ರ ಲಾಭ ಪಡಿಬೇಕು ಅಂತಲ್ಲ. ಆದ್ರೆ ನಾನು ಅದನ್ನ ಯಾವ ರೀತಿ ನನ್ನ ಮಾರ್ಗದಲ್ಲಿ ಸುಲಭವಾಗಿ ಮಾಡಿಕೊಂಡು ನಾನು ಹಗುರವಾಗಿ ನಡೆಯೋದೇ ನನ್ನ ಒಂದು ಲಕ್ಷ್ಯ ಆಗಿರ್ಬೇಕು. ಅಂದ್ರೆ ಪ್ರತಿ ಸಿಚುವೇಶನ್ ಇಂದ ನೀವು ಲಾಭ ಪಡಿಬೋದು. ತಿಳ್ಕೊಡಿ, ನಿಮ್ಮ ಮನೆಯಲ್ಲೇ ಆಫೀಸಲ್ಲೇ ಎಲ್ಲರೂ ಅವ್ರವ್ರ ಕಾರ್ಯದಲ್ಲಿದ್ದಾರೆ, ನಿಮ್ಗೆ ಯಾರು ಮಾತಾಡೋದಿಲ್ಲ, ಸಮಯ ಕೊಡಲ್ಲ, ಯಾವಾಗೋ ಒಂದ್ಸಲ ಮಾತಾಡ್ತಾರೆ, ಅವ್ರಿಗೆ ಸಮಯನೇ ಸಿಗಲ್ಲ. ಒಳ್ಳೇದಾಯ್ತು, ನೀವು ನಿಮ್ಮ ಸಮಯದನ್ನ ಅನೇಕ ಮಾರ್ಗದಲ್ಲಿ ಉಪಯೋಗಿಸ್ಬೇಕು. ಅನೇಕ ಕಡೆಯಿಂದ ಅನೇಕ ವಿಷಯಗಳನ್ನು ತಿಳ್ಕೊಳೋದು, ಕಲಿಯೋದು. ನೀವೇನಾದ್ರೂ ಲಕ್ಷ್ಯ ಇಟ್ಕೊಂಡು ಮಾಡೋದಕ್ಕೆ ನಿಮಗೆ ಸುಲಭ ಆಯ್ತಲ್ಲ. ಈ ರೀತಿ ಪ್ರತಿ ಸಿಚುವೇಶನ್ ಅನ್ನ ನೀವು ಸಕ್ಸಸ್ ಆಗಿ ತಗೊಳ್ಳಿ.